ಮಧುಮೋಹನ್ ಅಂತ ಹೊಸ ಪರಿಚಯ. ಇದಕ್ಕೂ ಮುಂಚೆ ಸಣ್ಣ ಪುಟ್ಟ ಶಾರ್ಟ್ ಫಿಲಮ್ ಮಾಡ್ಕೊಂಡಿದ್ದೆ. ಅನಿಲ್ ಸರ್ ಮತ್ತು ಭುವನ್ ಅವರು ಗುರುತಿಸಿ ಅವಕಾಶ ಕೊಟ್ಟು ಈ ಸಿನಿಮಾದಲ್ಲಿ ನಿರ್ದೇಶನ ಮಾಡೋಂತ ಕರೆದಿದ್ದಾರೆ. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಲಾಕ್ಡೌನಲ್ಲಿ ಏನೇನು ನಡೆದಿತ್ತು, ಆಮೇಲೆ ಎಷ್ಟು ರಿಲೇಷನ್ಶಿಪ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ಇದ್ರ ಬಗ್ಗೆ ಸಿನಿಮಾ ಮಾಡ್ತಾಯಿದ್ದೀವಿ. ಕತೆ ಬಂದ್ಬಿಟ್ಟು ಲಾಕ್ಡೌನ್ 21 ಡೇಸ್ ಬಂದ್ಬಿಟ್ಟು ಈ ಲಾಕ್ಡೌನ್ ಟೈಮಲ್ಲಿ ಏನೆಲ್ಲ ಅವಾಂತರಗಳಾಯಿತು, ಜನಗಳಿಗೆ ಏನೆಲ್ಲ ತೊಂದರೆ ಆಯಿತು, ಆ ಟೈಮಲ್ಲಿ ಒಂದು ಪ್ರೀತಿ ಯಾವ ಥರ ಹುಟ್ಟುತ್ತೆ, ಇದು ಒಂದು ಕಾಮಿಡಿ ಜಾನಲ್ಲಿ ಹೋಗೋ ಒಂದು ಫೀಲ್ ಗುಡ್ ಸಿನಿಮಾ. ಇದು 12-15 ಕ್ಯಾರೆಕ್ಟ್ರಲ್ಲಿ ನಡೆಯೋ ಒಂದು ಸಿನಿಮಾ. 60% ಒಂದು ಮನೆಯಲ್ಲೇ ನಡೆಯುತ್ತೆ, ಒಂದು 40% ಔಟ್ಡೋರು. ಏನೆಲ್ಲ ಆಯಿತು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ. ಅದರ ಒಳಗೆ ನಡೆದಿರುವಂಥ ಹಲವಾರು ಘಟನೆಗಳಲ್ಲಿ ಕೆಲವು ಘಟನೆಗಳನ್ನು ತೆಗೆದುಕೊಂಡು ಮಾಡ್ತಿರುವಂಥ ಸಿನಿಮಾ. ಮಧು ಮತ್ತು ಭುವನ್ ಮಾಚಯ್ಯ ನನ್ನ ಆಪ್ತ ಗೆಳೆಯರು, ಅದ್ಭುತವಾದ ಕತೆ ಮಾಡಿದ್ದಾರೆ. ನಮ್ಮ ಅನ್ನದಾತರು, ಒಬ್ಬ ಮಹಿಳೆ ಒಂದು ಸಿನಿಮಾ ಮಾಡೋದಕ್ಕೆ ಮುಂದೆ ಬರುವುದು ತುಂಬ ಒಳ್ಳೆಯ ವಿಚಾರ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನನ್ನ ಹೆಸರು ಅರುಣಾ ಯಾದವ್ ಅಂತ. ನನಗೆ ಚಿಕ್ಕ ವಯಸ್ಸಿಂದ ಒಂದು ಆ್ಯಕ್ಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಒಂದು ಆಸೆ ಇತ್ತು. ಹಾಗಾಗಿ ನಾನು ಈ ಫೀಲ್ಡಿಗೆ ಬಂದಿದ್ದೀನಿ. ಶೂಟಿಂಗ್ ಬಂದ್ಬಿಟ್ಟು ಮೈಸೂರು ಟು ಮಂಗಳೂರು ಒಂದು ಜರ್ನಿ 40%, 60% ಒಂದು ಮನೇಲಿ ನಡೆಯೋ ಒಂದು ಕತೆ ಇದು. ಲಾಕ್ಡೌನಲ್ಲಿ ಏನೆಲ್ಲ ಆಗುತ್ತೆ ಅಂತ ಇದು ಮುಂದೆ ಹೇಳಬೇಕು ಅಂದರೆ ಸ್ವಾರಸ್ಯ ಇರಲ್ಲ. ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಗದೀಶ್ ಅಂತ. 2ನೇ ಸಿನಿಮಾ ನಾನು ಇದು ಸಿನಿಮಾಟೋಗ್ರಾಫರಾಗಿ ಮಾಡ್ತಿರೋದು. ಫಸ್ಟು ಸಿನಿಮಾ ಮಾರಿಗೆ ದಾರಿ ಅಂತ ಮಾಡಿದ್ದೆ. ಫಸ್ಟು ಥ್ಯಾಂಕ್ಸ್ ಬಂದು ನಮ್ಮ ಡೈರೆಕ್ಟ್ರಿಗೆ ಹೇಳ್ತೀನಿ, ಭುವನ್ ಸರ್ಗೆ ಮತ್ತು ಅನಿಲ್ ಸರ್ಗೆ ಈ ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಆಲ್ಮೋಸ್ಟ್ ಸ್ಕ್ರಿಪ್ಟಿಂಗ್ ಎಲ್ಲ ಆಗಿದೆ ಸಿನಿಮಾದು. ಆಲ್ಮೋಸ್ಟ್ ಇನ್ನು ಫ್ಲೋಗೆ ಹೋಗ್ತಿದ್ದೀವಿ. ನನ್ನ ಪಾತ್ರ ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಆಲ್ರೆಡಿ ನನಗೆ ಗೊತ್ತಿರೋ ಟೀಮ್ಸ್, ಬಿಕಾಸ್ ನಾನು ಇದಕ್ಕೆ ಮುಂಚೆ ಕೂಡ ಒಂದು ಪ್ರಾಜೆಕ್ಟ್ ಒಪ್ಕೊಂಡಿದ್ದೆ. ಸೊ ನನಗೆ ಮಂಜುನಾಥ್ ಸರ್ ಕಾಲ್ ಮಾಡಿದ್ರು, ಆ್ಯಂಡ್ ದೆನ್ ಗೊತ್ತಿರೋ ಟೀಮ್ ಅಂತ ಅನ್ನೋದ್ರಿಂದ ನಾನು ಒಪ್ಕೊಂಡೆ. ಸೊ ಐ ಥಿಂಕ್ ಐ ಕ್ಯಾನ್ ಪುಲ್ ಆಫ್ ದಿಸ್ ಕ್ಯಾರೆಕ್ಟರ್ ಅಂತ ಅನ್ನಿಸ್ತು. ನೀವು ಕೇಳ್ದಂಗೆ ಸುಮಾರು ಲಾಕ್ಡೌನ್ ಅಂತ ಅಂದಾಗ ಎಲ್ಲರೂ ಮಾಸ್ಕ್ ಹಾಕ್ಕೊಳ್ತಾರೆ, ಕೋವಿಡ್ ಇರುತ್ತೆ, ಸ್ಯಾನಿಟೈಸರ್ ಅಂತೆಲ್ಲ ಅಂದ್ಕೊಳ್ತಾರೆ. ಬಟ್ ಇದರಲ್ಲಿ ಐ ಥಿಂಕ್ ಸೆಂಟಿಮೆಂಟ್ ಇರುತ್ತೆ, ಲವ್ ಸ್ಟೋರಿ ಇರುತ್ತೆ. ಭವನ್ ಅವರಿಂದ ನನಗೆ ಟೀಮ್ ಪರಿಚಯ ಆಗಿದೆ. ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ದಿಸ್ ಟೀಮ್ ಟು ವರ್ಕ್. ಆ್ಯಂಡ್ ಇವರು ಲೈಕ್ ಹೆಣ್ಮಗು ಆಗಿ ಬಂದು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಐ ಥಿಂಕ್ ದಟ್ ಈಸ್ ವೆರಿ ವೆರಿ ಪ್ರೌಡ್. ಬಿಕಾಸ್ ಇಂಡಸ್ಟ್ರಿಯಲ್ಲಿ ಈ ಥರ ಬಂದು ಮಾಡ್ತಿದ್ದಾರೆ ಅಂದರೆ ಸಪೋರ್ಟ್ ಸಿಗೋದು ತುಂಬಾ ಕಷ್ಟ. ಐ ಥಿಂಕ್ ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕು, ಎನ್ಕರೇಜ್ ಮಾಡಬೇಕು. ಆ್ಯಂಡ್ ನೀವೆಲ್ಲ ಬಂದು ಸಪೋರ್ಟ್ ಮಾಡಿರೋದಕ್ಕೆ ಧನ್ಯವಾದ. ಆ್ಯಂಡ್ ಡೂ ಸಪೋರ್ಟ್ ಆ್ಯಕ್ಟಿಂಗ್.